ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡ್ತಿದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳ ಮೂಲಕ ಜನರಿಗೆ ಆಮಿಷ ಒಡ್ತಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ 284 ಸ್ಥಾನ ಬೇಕು. ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿರೋದೇ 200 ಸ್ಥಾನಗಳ ಆಸುಪಾಸು. ಅದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು ಅಂತ ರಾಘವೇಂದ್ರ ಹೇಳಿದ್ರು. ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಕೇವಲ 30 ಸ್ಥಾನ ಬರುತ್ತೆ, ಕಳೆದ ಚುನಾವಣೆಗಿಂತ ಕಡಿಮೆ ಸ್ಥಾನ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಬಿವೈ ರಾಘವೇಂದ್ರ, ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ. ಒಬ್ಬ ಜನ ಬುದ್ಧಿವಂತರಿದೆ ಸರ್. ಒಂದು ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಗ್ಯಾರಂಟಿ ಬಗ್ಗೆ ಇಟ್ಕೊಂಡು ಚುನಾವಣೆ ಮಾಡಕ್ ಕೊಟ್ಟಿದ್ದಾರೆ. ಇದೇ ಗ್ಯಾರಂಟಿ ಅವರಿಗೆ ತಿರುಗುಮಾಣ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಕಾರಣ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂತ ಗ್ಯಾರಂಟಿನೇ ಬೇರೆ, ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಿರುವಂತ ಗ್ಯಾರಂಟಿಗಳನ್ನೇ ಬೇರೆ. ಅವಾಗ ಹೇಳಿದಂತ ಎಲ್ಲ APL, BPL, ನಿರುದ್ಯೋಗಿ ಎಲ್ಲದೂ ಹೇಳಿದ್ರು. ಈಗ ಬಡರ ಜೋಬಿಂದ ಕಿತ್ಕೊಂಡು ಏನು ಕೊಡ್ತಾ ಇದ್ದಾರೆ, ಇದು ಜನ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಇದು ಒಂದು. ಎರಡನೇದು, ಇವತ್ತು ಹೇಳ್ತಾರೆ 1 ಲಕ್ಷ ನಾನು ಒಬ್ಬಳು ಹೆಣ್ಮಗಳಿಗೆ ಕೊಡ್ತೀವಿ, ಅದಕ್ಕೊಂದು ಗ್ಯಾರಂಟಿ ನಿನ್ನೆ ಸುರ್ಜೇವಾಲ ಅವರು ಅದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ತಾವೇ ಹೇಳಿ, ಇವತ್ತು ನಮ್ಮ ದೇಶದಲ್ಲಿರುವಂತಹ 70-80 ಕೋಟಿ ಹೆಣ್ಮಕ್ಳಿಗೆ ಕೊಟ್ಟರೆ ನಮ್ಮ ದೇಶದ ಬಜೆಟ್ ಎಷ್ಟು, ಅದು 2 ಪಟ್ಟು ಬರೋ ಹೆಣ್ಮಕ್ಳಿಗೆ ಆಗತ್ತೆ. ಇದ್ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಿ ಜನರಿಗೆ ಗೊತ್ತಿದೆ ಅಂದೆ. ಈ ರೀತಿ ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಮೆಜಾರಿಟಿ ಬರಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಸುಮಾರು 284-85 ಬೇಕಾಗತ್ತೆ. ಇವರು ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ ಕ್ಷೇತ್ರದಲ್ಲಿ ಎಲ್ಲಿಂದ ಕಾಂಗ್ರೆಸ್ ಆಡಳಿತವನ್ನು ಬರ್ಲಿಕ್ಕೆ ಸಾಧ್ಯ? ಇವತ್ತು ಲೋಕಸಭೆಯಲ್ಲಿ ಈಗಿರುವಂತಹ ನಮಗಿರುವಂತಹ ಮಾಹಿತಿ ಪ್ರಕಾರ, ಸರ್ವೆ ರಿಪೋರ್ಟ್ ಪ್ರಕಾರ ಒಂದು 30 ಹಬ್ಬ ಅಂದ್ರೆ ಕಾಂಗ್ರೆಸ್ ಬರ್ಬೋದು. ಹೋದ ಬರೀ 42 ಇತ್ತು, ಇನ್ನೂ 10 ಕ್ಷೇತ್ರ ಕಮ್ಮಿ ಆಗ್ಬೋದು ಅಂತೇಳಿ ನಿಮ್ಮಂತ ಸ್ನೇಹಿತರೆ ಮಾಡಿದಂತ ವರದಿಗಳಲ್ಲಿ ನಾವು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಬರ್ತಾ ಇದೆ.